ಹರೇ ಕೃಷ್ಣ, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಹಿಂದಿನ ಸಂಚಿಕೆಯಲ್ಲಿ ಉಡುಪಿ ಜಿಲ್ಲೆಯ ಕಾರ್ಕಳ ತಾಲೂಕಿನ ಮೀಯಾರು ಶ್ರೀ ಮಹಾಲಿಂಗೇಶ್ವರ ದೇವಸ್ಥಾನದ ಬಗೆಗಿನ ಸಾಕಷ್ಟು ಮಾಹಿತಿಯನ್ನು ತಿಳ್ಕೊಂಡು ದೇವರ ದರ್ಶನ ಮಾಡ್ಕೊಂಡು ಬಂದಿದ್ದೆವು. ಇಂದಿನ ಈ ವಿಡಿಯೋದಲ್ಲಿ ಇನ್ನೊಂದು ಪವಿತ್ರವಾದ ಸ್ಥಳವನ್ನು ಭೇಟಿ ನೀಡಿ ಅಲ್ಲಿನ ವಿಶೇಷತೆ ಹಾಗೂ ಆ ಕ್ಷೇತ್ರದ ಸಂಪೂರ್ಣ ಮಾಹಿತಿಯನ್ನು ತಿಳ್ಕೊಂಬರೋಣ. ವಾಗರ್ತಾವಿವ ಸಂಪ್ರಾಕ್ತೋ ವಾಗರ್ತ ಪ್ರತಿಪತ್ತಯೇ ಜಗತಾ ಪಿತರೋ ಒಂದೇ ಪಾರ್ವತಿ ಪರಮೇಶ್ವರವು. ಪುರಾತನ ಶಿವ ದೇವಾಲಯಗಳಲ್ಲಿ ಒಂದಾದ ಬೆಂಗಳೂರಿನ ಹಲಸೂರಿನ ಸಮೀಪ ಇರುವ ಸೋಮೇಶ್ವರ ದೇವಸ್ಥಾನ. ಕೆಂಪೇಗೌಡ ಬಸ್ ನಿಲ್ದಾಣದಿಂದ ಸರಿ ಸುಮಾರು 8 ಕಿಲೋಮೀಟರ್ ದೂರವಿರುವ ಈ ದೇವಾಲಯವು 1500 ವರ್ಷಗಳ ಹಳೆಯದಾಗಿದ್ದು 13ನೇ ಶತಮಾನದ ಚೋಳರ ಕಾಲದಲ್ಲಿ ನಿರ್ಮಿಸಲಾಗಿದೆ ಎಂದು ಇತಿಹಾಸದಲ್ಲಿ ಉಲ್ಲೇಖವಾಗಿದೆ. ದೇವಾಲಯದ ಆವರಣದೊಳಗೆ ಬರುತ್ತಲೇ ಒಂದು ಸುಂದರವಾದ ರಾಜಗೋಪುರವನ್ನು ಕಾಣಬಹುದು. ಈ ರಾಜಗೋಪುರದ ಹೆಬ್ಬಾಗಿಲಿನ ಮುಂದೆ ಸುಂದರವಾದ ನಂದಿಸ್ತಂಭ, ಅದರ ಮೇಲೆ ಕೆತ್ತಲಾದ ಗಣಪತಿ ಹಾಗೂ ದೇವಿಯ ಕೆತ್ತನೆಗಳು ತುಂಬಾ ಮನಮೋಹಕವಾಗಿ ಕೆತ್ತಲಾಗಿದೆ. ರಾಜಗೋಪುರದ ಸ್ಮಾರಕ ಹೆಬ್ಬಾಗಿಲುಗಳನ್ನು ಕೆಳಗಿನ ಅರ್ಧದಷ್ಟು ಕಲ್ಲಿನಿಂದ ಮತ್ತು ಬಹುಮಹಡಿಯ ಮೇಲಿನ ಅರ್ಧದಷ್ಟು ಇಟ್ಟಿಗೆಗಳಿಂದ ನಿರ್ಮಿಸಲಾಗಿದೆ. ಗೋಪುರದ ಸೌಂದರ್ಯವನ್ನು ಹೆಚ್ಚಿಸಲು ಗೋಪುರದ ಮೇಲೆ ದೇವರು ಮತ್ತು ದೇವತೆಗಳ ಶಿಲ್ಪಗಳಿಂದ ಕೆತ್ತಿದ ಪ್ರತಿಮೆಗಳನ್ನು ಕಾಣಬಹುದಾಗಿದೆ. ಮಹಾದ್ವಾರ ಅದ್ಭುತ ಶಿಲ್ಪಕಲೆಯನ್ನು ಹೊಂದಿರುವ ಈ ದೇವಾಲಯದ ಪ್ರವೇಶ ದ್ವಾರವೇ ಮುಖ್ಯ ಆಕರ್ಷಣೆ. 20 ಅಡಿಗಳಿಗೂ ಹೆಚ್ಚು ಎತ್ತರ ಇರುವ ಈ ದ್ವಾರ ಗೋಪುರಗಳ ಕಲ್ಲುಗಂಬಗಳಲ್ಲಿ ಅಪರೂಪದ ಶಿಲ್ಪಾಲಂಕಾರಗಳನ್ನು ಕಾಣಬಹುದು. ಅನೇಕ ದೇವತೆ ಹಾಗೂ ದೇವರುಗಳ ಪ್ರಭಾವಳಿಗಳಲ್ಲಿ ಸೂಕ್ಷ್ಮ ಕೆತ್ತನೆಗಳಿವೆ. ಈ ಉಬ್ಬು ಶಿಲ್ಪದಲ್ಲಿ ಶಿಲ್ಪಿ ಹೆಣೆದ ಬಳ್ಳಿಗಳನ್ನು ಅತ್ಯಂತ ಮನಮೋಹಕವಾಗಿ ಕೆತ್ತಿದ್ದಾರೆ. ಈ ಹೆಬ್ಬಾಗಿಲಿನ ಮೂಲಕ ಒಳಾಂಗಣಕ್ಕೆ ಬಂದಾಗ ದೇವಸ್ಥಾನದ ಆವರಣದಲ್ಲಿ ಭೀಮೇಶ್ವರ, ಚಂದ್ರಮೌಳೇಶ್ವರ, ಶ್ರೀ ಸುಬ್ರಹ್ಮಣ್ಯ ಸ್ವಾಮಿ ಹಾಗೂ ನಂಜುಂಡೇಶ್ವರ ಮೂರ್ತಿಗಳಿರುವ ಗುಡಿಗಳಿವೆ. ಅಲ್ಲದೆ ಬಾಲವಿನಾಯಕ ಸನ್ನಿಧಿ, ಆಂಜನೇಯ ಹಾಗೂ ಕಾಮಾಕ್ಷಿ ದೇವರಿಗೆ ಪ್ರತ್ಯೇಕವಾಗಿ ಗುಡಿಗಳನ್ನು ನಿರ್ಮಿಸಲಾಗಿದೆ. ಹಾಗೆ ದೇವಾಲಯದ ಉತ್ತರ ಭಾಗದಲ್ಲಿ ನವಗ್ರಹ ದೇವಾಲಯ ಕೂಡ ಇದೆ. ದೇವಾಲಯದ ಗರ್ಭಗುಡಿಯ ಪ್ರವೇಶದ ಮುಂಚಿತವಾಗಿ ತೆರೆದ ಮಂಟಪವನ್ನು ಕಾಣಬಹುದು. ಈ ತೆರೆದ ಮಂಟಪವು 48 ಸ್ತಂಭಗಳನ್ನು ಹೊಂದಿದ್ದು ಚೋಳರ ಕಾಲದ ವಾಸ್ತುಶಿಲ್ಪಕ್ಕೆ ಕನ್ನಡಿ ಹಿಡಿಯುವ ಈ ದೇಗುಲದಲ್ಲಿ ಮುಖಮಂಟಪ ಹೆಚ್ಚು ಆಕರ್ಷಣೆಯಾಗಿ ಕೂಡಿದೆ. ಗರ್ಭಗೃಹ, ಸುಖನಾಶಿ, ನವರಂಗ ಹಾಗೂ ಎತ್ತರವಾದ ಶಿಲಾಸ್ತಂಭಗಳನ್ನು ಕಾಣಬಹುದು. ಈ ದೇಗುಲದ ಗೋಡೆಗಳ ಮೇಲೆ ಆನೆ, ಕನ್ನಿಕೆಯರು, ಗಿರಿಜಾ ಕಲ್ಯಾಣ, ಶಿವಪಾರ್ವತಿ, ಗಣಪತಿ, ಸುಬ್ರಹ್ಮಣ್ಯ ಹಾಗೂ ಋಷಿಮುನಿಗಳು ಸೇರಿದಂತೆ ಹಲವಾರು ಸೂಕ್ಷ್ಮ ಕೆತ್ತನೆಗಳಿರುವುದನ್ನು ಗಮನಿಸಬಹುದು. ಗರ್ಭಗೃಹದ ಮುಖ್ಯದ್ವಾರದಲ್ಲಿ ಎಡಭಾಗದಲ್ಲಿ ರಾವಣನು ಕೈಲಾಸ ಪರ್ವತವನ್ನು ಎತ್ತುವ ಸುಂದರವಾದ ಶಿಲ್ಪ, ಬಲಭಾಗದಲ್ಲಿ ಮಹಿಷಮರ್ದಿನಿಯ ಶಿಲ್ಪವನ್ನು ಕೂಡ ತುಂಬ ಚೆನ್ನಾಗಿ ಕೆತ್ತಲಾಗಿದೆ. ಇನ್ನು ಗರ್ಭಗುಡಿಯೊಳಗಡೆ ಪ್ರಧಾನ ಶಿವಲಿಂಗವಾದ ಸೋಮೇಶ್ವರ ಲಿಂಗವನ್ನು ಪ್ರತಿಷ್ಠಾಪಿಸಲಾಗಿದೆ. ಇಲ್ಲಿಯ ಇನ್ನೊಂದು ವಿಶೇಷವೆಂದರೆ ದೇವಸ್ಥಾನದ ಒಳಭಾಗದಲ್ಲಿ ಗರ್ಭಗುಡಿಯ ಹೊರಭಾಗದಲ್ಲಿ ಬ್ರಹ್ಮ, ವಿಷ್ಣು ಹಾಗೂ ಮಹೇಶ್ವರರಾದ ತ್ರಿಮೂರ್ತಿಗಳಿಗೆ ಪೂಜೆ ನೆರವೇರಿಸಲಾಗುತ್ತದೆ. ಇನ್ನು ಅನೇಕ ದೇವರುಗಳ, ಋಷಿಮುನಿಗಳ ಶಿಲ್ಪಗಳನ್ನು ಸಾಲಾಗಿ ಪ್ರತಿಷ್ಠಾಪಿಸಲಾಗಿದೆ. ಇನ್ನು ಇಲ್ಲಿನ ಸ್ಥಳ ಪುರಾಣದ ಬಗ್ಗೆ ತಿಳಿಯೋದಾದರೆ,
ದಂತಕಥೆಯ ಪ್ರಕಾರ ಪಾಳೆಗಾರ ಕೆಂಪೇಗೌಡ ಒಮ್ಮೆ ಇಲ್ಲಿ ಮರದ ಕೆಳಗೆ ವಿಶ್ರಾಂತಿ ಪಡೆಯುತ್ತಿದ್ದಾಗ ಸೋಮೇಶ್ವರ ದೇವರು ಕನಸಿನಲ್ಲಿ ಕಾಣಿಸಿಕೊಂಡು ಹುದುಗಿಸಿಟ್ಟ ಸಮಾಧಿ ನಿಧಿಯನ್ನು ಬಳಸಿ ತನ್ನ ಗೌರವಾರ್ಥವಾಗಿ ದೇವಾಲಯವನ್ನು ನಿರ್ಮಿಸಲು ಸೂಚಿಸಿದರು. ಕೆಂಪೇಗೌಡ ನಿಧಿಯನ್ನು ಹೊರತೆಗೆದು ತಮ್ಮ ಕನಸಿನ ಪ್ರಕಾರ ದೇವಾಲಯವನ್ನು ನಿರ್ಮಿಸಿದರು. ಇನ್ನು ಗರ್ಭಗುಡಿಯ ಹೊರಗೋಡೆಯಲ್ಲಿ ಗಿರಿಜಾ ಕಲ್ಯಾಣ, ಶಿವ ಮತ್ತು ಪಾರ್ವತಿಯರ ಪವಿತ್ರ ವಿವಾಹದ ಕೆತ್ತನೆಗಳನ್ನು ತುಂಬ ಅದ್ಭುತವಾಗಿ ಕೆತ್ತಲಾಗಿದೆ. ಬ್ರಹ್ಮ, ವಿಷ್ಣು, 7 ಋಷಿಗಳು, 12 ಆದಿತ್ಯ ಮತ್ತು 11 ರುದ್ರರು ಸಹ ವಿವಾಹ ಮೆರವಣಿಗೆಯ ಭಾಗವಾಗಿದ್ದಾರೆ. ಹಿಮಾಲಯದ ರಾಜ ಕನ್ಯಾದಾನವನ್ನು ಮಾಡುವುದನ್ನು ಕೂಡ ಕಾಣಬಹುದಾಗಿದೆ. ಇಲ್ಲಿಗೆ ಭೇಟಿ ನೀಡುವವರು ಇಲ್ಲಿನ ಗೋಡೆಗಳ ಮೇಲೆ ಇರುವ ಕೆತ್ತನೆಗಳನ್ನು ನೋಡುವುದನ್ನು ಖಂಡಿತವಾಗಿ ತಪ್ಪಿಸಿಕೊಳ್ಬೇಡಿ. ಇನ್ನೊಂದು ವಿಶೇಷವೆಂದರೆ ಇಲ್ಲಿನ ಒಂದು ಮರ, ಕ್ಯಾನನ್ ಬಾಲ ಮರ ಎಂದು ಕರೆಯುವ ವಿಶೇಷವಾದ ಮರವನ್ನು ಕಾಣಬಹುದು. ನಾಗಲಿಂಗ ಎಂದು ಕರೆಯಲ್ಪಡುವ ಈ ಮರವು ದಕ್ಷಿಣ ಅಮೆರಿಕದ ಸ್ಥಳೀಯ ಮರವಾಗಿದ್ದು, ಹೂಗಳು ಶಿವಲಿಂಗವನ್ನು ರಕ್ಷಿಸುವ ನಾಗನ ಹೆಡೆಯನ್ನು ಹೋಲುವುದರಿಂದ ಇದನ್ನು ಪವಿತ್ರ ಮರವೆಂದು ಪರಿಗಣಿಸಲಾಗಿದೆ. ಇನ್ನು ಈ ದೇವಾಲಯದಲ್ಲಿ ಪ್ರತಿ ಸೋಮವಾರ ಮಹಾಅಭಿಷೇಕ, ಅಲಂಕಾರಗಳು, ಮಹಾಮಂಗಳಾರತಿ, ಮಹಾಶಿವರಾತ್ರಿ, ಕಾರ್ತಿಕ ಮಾಸ ಪೂಜೆ, ಶಿವದೀಪೋತ್ಸವ, ಬ್ರಹ್ಮೋತ್ಸವ, ಪಲ್ಲಕ್ಕಿ ಉತ್ಸವ, ಇನ್ನು ಇತರೆ ವಿಶೇಷ ಪೂಜೆಗಳು ನಡೆಯುತ್ತವೆ. ಈ ದೇವಾಲಯದಲ್ಲಿ ಕಾರ್ತಿಕ ಮಾಸ, ಮಾಘ ಮಾಸಗಳಲ್ಲಿ ಭಕ್ತಾದಿಗಳು ದೇವರಿಗೆ ದೀಪಾರಾಧನೆ ಮಾಡಿದ್ದಲ್ಲಿ ಭಕ್ತಾದಿಗಳ ಪ್ರಾರ್ಥನೆಯು ನೆರವೇರುವುದಾಗಿ ನಂಬಿಕೆ ಇದೆ. ಮಹಾಶಿವರಾತ್ರಿಯ ಪೂಜೆಗೂ ಸಹ ವಿಶೇಷ ಫಲ ಲಭಿಸುವುದಾಗಿ ನಂಬಿಕೆ ಇದೆ. ಕೆಂಪೇಗೌಡ ಬಸ್ ನಿಲ್ದಾಣದಿಂದ ಸರಿಸುಮಾರು 8 ಕಿಲೋಮೀಟರ್ ದೂರವಿರುವ ಬೆಂಗಳೂರು ಮೆಟ್ರೋ ಮಾರ್ಗಗಳಿಂದ ಉತ್ತಮವಾಗಿ ಸಂಪರ್ಕ ಹೊಂದಿದೆ. ಈ ದೇವಸ್ಥಾನಕ್ಕೆ ಹತ್ತಿರದ ಮೆಟ್ರೋ ನಿಲ್ದಾಣವೆಂದರೆ ಅದುವೇ ಹಲಸೂರು. ಮೆಟ್ರೋ ನಿಲ್ದಾಣದಿಂದ ಇಳಿದ ನಂತರ ನೀವು ದೇವಾಲಯಕ್ಕೆ ನಡೆದುಕೊಂಡೇ ಬರಬಹುದು. ಇದು ಕೇವಲ 500 ಮೀಟರ್ ದೂರದಲ್ಲಿದೆ. ಈ ಸೋಮೇಶ್ವರ ದೇವಸ್ಥಾನವು ಬೆಳಿಗ್ಗೆ 6ರಿಂದ ಮಧ್ಯಾಹ್ನ 12:30ರವರೆಗೆ, ಹಾಗೆಯೇ ಸಂಜೆ 5:30ರಿಂದ ರಾತ್ರಿ 9ರವರೆಗೆ ದರ್ಶನ ಮಾಡಬಹುದಾಗಿದೆ. ಇದಿಷ್ಟು ಈ ದೇವಸ್ಥಾನದ ಬಗೆಗಿನ ಮಾಹಿತಿ. ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ಸುಂದರವಾದ ಸ್ಥಳವನ್ನು ತೋರಿಸುವ ಪ್ರಯತ್ನ ಪಡ್ತೀವಿ. ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ನಿಮ್ಮ ಆತ್ಮೀಯರ ಜೊತೆ ಹಂಚಿಕೊಳ್ಳಿ, ಹಾಗೆಯೇ ನಿಮ್ಮ ಅಭಿಪ್ರಾಯವನ್ನು ಕೂಡ ತಿಳಿಸಿ. ಮುಂದಿನ ವಿಡಿಯೋದಲ್ಲಿ ಸಿಗುವವರೆಗೂ ನಾನು ನಿಮ್ಮ ಯಶ್ ಹೆಗ್ಡೆ ಮಾರ್ನಾಡ್. ಧನ್ಯವಾದಗಳು.